ನಂಬ್ಸಿ ನನ್ ಹೃದಯನ ಒಡದ್ರಿ ಅಲ್ವಾ? ಮೋಸ ಮಾಡಿರ ನಿಮ್ ಮನ್ಸಿಗೆ ಸಮಾಧಾನ ಸಿಕ್ತಾ? ಈ ರೀತಿ ನಂಬ್ಸಿ ಮೋಸ ಮಾಡೋದಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸ್ ಬಂತು? ಟಾಸ್ಕ್ ಅಲ್ಲಿ ನನಗ್ ಹೆಲ್ಪ್ ಮಾಡೋ ತರ ಮಾಡಿ, ಸಂಪೂರ್ಣವಾಗಿ ನಂಬೋ ತರ ಮಾಡಿ, ಲಾಸ್ಟ್ ಅಲ್ಲಿ ಬೆನ್ನಿಗ್ ಚೂರಿ ಹಾಕ್ಬಿಟ್ರಿ ಅಲ್ವಾ? ಗೆಲ್ಲಿಸ್ತೀನಿ ಅಂತ ನನ್ನನ್ನ ಅಟ್ಟಕ್ಕೇರ್ಸಿ ಅಲ್ಲಿಂದ ಒಂದೇ ಸಲ ದಪ್ಪ ಅಂತ ಬೀಳ್ಸ್ಬಿಟ್ರಿ ಅಲ್ವಾ? ಏನ್ ಮಾವ, ಅವಳು ನಿಮ್ನೆಲ್ಲ 2 ಮಾತು ಹೋಗ್ಲು ಬಿಟ್ಲು ಅಂದ ತಕ್ಷಣ ಅವಳು ಬೇಕಾದ್ಲು, ನಾನು ಬೇಡವಾಗ್ಬಿಟ್ಟೆ ಅಲ್ವಾ? ಇವತ್ತು ನಮ್ಮ ಅನಿತಾ ಮಾಡಿರೋ ಚಾಲೆಂಜಿನ ಕೊನೆ ದಿನ. ಅದು ಅಲ್ಲದೆ ಆ ಮನೆಯವ್ರ ಮನ್ಸಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗೋ ದಿನ. ಅಮ್ಮ, ಇದ್ರಲ್ಲಿ ಗೊತ್ತಾಗಕ್ಕೆ ಏನಿದೆ? ರಿಸಲ್ಟ್ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರೋ ವಿಷಯನೇ ತಾನೆ. ಅದು ನಮ್ಗೇನೋ ಗೊತ್ತಪ್ಪ, ಆದ್ರೆ ಅದನ್ನ ಆ ಚಾನ್ಸಿಗೆ ಗೊತ್ತು ಮಾಡಿಸ್ಬೇಕಾಗಿತ್ತು ತಾನೆ. ಇವತ್ತು ಆ ದಿನ ಬಂದಿದೆ ನೋಡು. ಅದನ್ನ ಇವತ್ತು ಅರ್ಥನೂ ಮಾಡ್ಕೋತಾಳೆ. ಹಾಗೆ ಆ ಮನೆ ಮತ್ತೆ ನಮ್ಮ ಅನಿತಾ ದಾರಿಯಿಂದನೂ ಪರ್ಮನೆಂಟ್ ಆಗಿ ದೂರ ಹೋಗ್ತಾಳೆ ಬಿಡಿಪ್ಪ. ಅಷ್ಟೇ ಅಲ್ಲ ಮಿಥುನ್, ಆ ಜಾನ್ಸಿ ಆ ಮನೆನ ಖಾಲಿ ಮಾಡಿದ್ಲು ಅಂದ್ರೆ ಆ ಜಾಗ ಪರ್ಮನೆಂಟ್ ಆಗಿ ನಮ್ಮ ಅನಿತಾಗೆ ಫಿಕ್ಸ್ ಆಯ್ತು ಅಂತಾನೆ ಅರ್ಥ. ನಿಜ ತಾರ, ಇವತ್ತು ಆ ಝಾನ್ಸಿ ಸೋಲು ನಮ್ಮ ಅನಿತಾಗೆ ನಿಜವಾದ ಗೆಲುವನ್ನ ತಂದ್ಕೊಡುತ್ತೆ. ಅನಿತಾಗ್ ಮಾತ್ರ ಅಲ್ಲ ರೀ, ನಮ್ ಪಲ್ಲವಿ ಮತ್ತೆ ಮಿಥುನ್ ಜೀವನದಲ್ಲೂ ಹೊಸ ಬೆಳಕನ್ ತಂದ್ಕೊಡುತ್ತೆ. ಅಮ್ಮ, ಇದು ನನ್ನ ಅನುಮಾನ ಅಂತಲ್ಲ, ಸುಮ್ಮನೆ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ. ಎಲ್ಲ ಸರಿ ಹೋದ್ಮೇಲೆ ಪಲ್ಲವಿನ ಮತ್ತೆ ನಮ್ಮ ಮನೆ ತುಂಬಿಸ್ಕೊಳ್ತೀವಿ ತಾನೆ? ಮನೆಗಷ್ಟೇ ಅಲ್ಲ ಕಣೋ, ಮನ್ಸ್ಗೂ ತುಂಬಿಸ್ಕೋತೀವಿ. ಅಷ್ಟೇ ಅಲ್ಲ ಕಣೋ, ಆದಷ್ಟು ಬೇಗ ನಮ್ಮ ಅನಿತಾನ ಮದ್ವೆ ಮಾಡಿ ಆ ಮನೆ ಕಳ್ಸಿ ನಿನ್ನ ಮತ್ತೆ ಪಲ್ಲವಿ ಸಂಸಾರ ಕೂಡ ಶುರು ಮಾಡಿಸ್ತೀವಿ ಅಲ್ವೇನ್ರಿ? ನಮಗೂ ಮೊಮ್ಮಕ್ಕಳು ನೋಡ್ಬೇಕು, ಅವ್ರ ಜೊತೆ ಆಟ ಆಡ್ಬೇಕು ಅನ್ನೋ ಆಸೆ ಇದೆ ಮಿಥುನ್. ಆದ್ರೆ ನೀನ್ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀಯಾ? ಯಾಕಂದ್ರೆ ಯಾವ್ದೋ ಮೂಲೆಯಲ್ಲಿ ಭಯ ಅನ್ನೋದು ಇದ್ದೇ ಇರುತ್ತೆ ಅಲ್ವಪ್ಪ. ಭಯ ಯಾಕೆ ಪಡ್ತೀಯ ಮಿಥುನ್? ಅಂದ್ಹಾಗೆ ಪಲ್ಲವಿ ಮನೆಯವರು ಅನಿತಾನ ಗೆಲ್ಸೋದು ಕನ್ಫರ್ಮ್ ತಾನೆ? ಅದ್ರಲ್ಲಿ ಡೌಟೇ ಬೇಡಮ್ಮ. 100% ಅವಳು ಅನಿತಾನ ಗೆಲ್ಲಿಸ್ತಾರೆ. ಗೆಲ್ಲಿಸ್ತಾರೆ ಅಲ್ಲ, ಗೆಲ್ಲಿಸ್ಲೇಬೇಕು ಮಿಥುನ್. ಯಾಕಂದ್ರೆ ಅನಿತಾ ಗೆಲುವಲ್ಲೇ ಪಲ್ಲವಿ ಜೀವನ ಕೂಡ ಇದೆ. ಒಂದ್ ವೇಳೆ ಅವ್ರು ಏನಾದ್ರು ಅನಿತನ್ ಸೋಲ್ಸಿದ್ರೆ ಅದರಿಂದ ಪಲ್ಲವಿನೂ ಜೀವನದಲ್ಲೇ ಸೋಲ್ಬೇಕಾಗುತ್ತೆ. ಅದು ನೆನಪಲ್ಲಿರ್ಲಿ. ಹಾಗಾದ್ರೆ ನೀನು ಹೇಳ್ದಾಗೆ ನಡ್ಕೊಳಲ್ವಾ? ಇಲ್ಲ, ಇವಳು ನೋಡು ಗೆದ್ದಾಯ್ತು. ಜಾನ್ಸಿ ಅವರು ಆಲ್ರೆಡಿ ಗೆದ್ದಿದ್ದಾರೆ. ಇವಾಗ ನೀನು ನಿನ್ ಮಾತಿನ ರೀತಿ ನಡ್ಕೊಳ್ಬೇಕಷ್ಟೇ. ನೋಡಿ, ಮಾತು ಕೊಟ್ಟ ಮೇಲೆ ಅದ್ರ ಮೇಲೆ ನಿಲ್ಬೇಕು, ಇಲ್ಲ ನಂಬಿಕೆ ಮುರಿದೋಗುತ್ತೆ. ಇವತ್ತು ಜಗಳ ಆಡಿ ಸಂಬಂಧ ಉಳಿಸ್ಕೊಂಡ್ರು ಅದು ಹಾದಿ ತಪ್ಪೋಗುತ್ತೆ ಅನ್ನೇತವ್ರೆ. ಈ ಚಾಲೆಂಜಿಗೆ ಒಪ್ಕೊಂಡಿದ್ದು ನೀನೇ ತಾನೆ? ಒಂದ್ ವೇಳೆ ಜಾನ್ಸಿ ಏನಾದ್ರೂ ಸೋತಿದ್ರೆ ನೀನ್ ಸುಮ್ನೆ ಇರ್ತಿದ್ದ? ಇಲ್ಲ ತಾನೆ? ಆದ್ಮೇಲೆ ನ್ಯಾಯ ಎಲ್ರಿಗೂ ಒಂದೇ. ಇವಾಗ ಗೆದ್ದಿದ್ದಾಳೆ ಅಂದ್ರೆ ಮನೆ ಮೆಚ್ಚಿದ ಸೊಸೆನು ಜಾನ್ಸಿ ಅವ್ರೆ. ಅಂದಮೇಲೆ ಈ ಮನೆ ಸೊಸೆಯಾಗಿ ಬದುಕೋದಕ್ಕೆ ಯೋಗ್ಯತೆ, ಅರ್ಹತೆ ಎರಡೂ ಇರೋದು ಜಾನ್ಸಿ ಅವ್ರಿಗೆ. ಪಲ್ಲವಿ ಜೀವನ ಏನಾಗುತ್ತೋ ಅಂತ ಎಲ್ರು ಒಪ್ಕೊಂಡಿದ್ರು. ಇವ್ರಗಳ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಯ್ತಲ್ವಾ? ಮೊಮ್ಮಗಳಿಗೋಸ್ಕರ ಬಲವಂತವಾಗಾರು ಒಪ್ಕೊಂಡಿದ್ದ ಅಜ್ಜಿನೇ ಶಾಸ್ತ್ರ ಸಂಪ್ರದಾಯ ಎಲ್ಲ ತಲೆಯಲ್ಲಿ ಇಟ್ಕೊಂಡು ಜಾನ್ಸಿನೇ ಸರಿಯಾದ ಸೊಸೆ ಅಂತ ವೋಟ್ ಮಾಡಿದ್ದಾರೆ. ಅಂದಮೇಲೆ ತಾಳಿ ಇಲ್ಲದೆ ತಾಳಿ ಕಟ್ಟಿಸ್ಕೊಂಡಿರೋ ಜಾನ್ಸಿನೇ ಈ ಮನೆಯಿಂದ ಓಡಿಸಿ ನೀನಿಲ್ಲಿ ಬಾಳಕ್ ಯೋಚನೆ ಮಾಡ್ತಾ ಇದೀಯ ಅಂದ್ರೆ ಸಮಾಜ ನಿನ್ ಬಗ್ಗೆ ಏನ್ ತಿಳ್ಕೊಳುತ್ತೆ ಹೇಳು? ತಾಳಿಗೆ ಒಂದು ಬೆಲೆ ಇದೆ. ಅದನ್ನ ಕಟ್ಟಿಸ್ಕೊಂಡಿರೋಳ್ಗೆ ಗಂಡನ್ ಮನೇಲಿರೋ ಅರ್ಹತೆ, ಯೋಗ್ಯತೆ ಎರಡೂ ಇರುತ್ತೆ. ನೀನ್ ಒಪ್ಕೊಂಡ್ರು ಒಪ್ಕೊಳ್ದೆ ಇದ್ರು ಜಾನ್ಸಿನ ಮನೆಯವರು ಈ ಮನೆ ಸೊಸೆ ಅಂತ ಒಪ್ಕೊಂಡು
ಓಟ್ ಹಾಕೋದ್ರ ಮೂಲಕ ಅಪ್ಕೊಂಡು ಆಗಿದೆ. ಹಾಗಾಗಿ ನೀನು ಈ ಮನೆಯಿಂದ ಹೋಗೋದೇ ನ್ಯಾಯ. ಅಂದ್ರೆ ಈ ಮನೆಯವ್ರ ಮಾತಲ್ಲಿ ಮಾತ್ರ ನಾನಿದ್ದೀನಿ, ಆದ್ರೆ ಮನ್ಸಲ್ಲಿರೋದೆಲ್ಲ ಅವಳೇ ಅಲ್ವಾ? ನಂಬ್ಸಿ ನನ್ ಹೃದಯನ ಒಡೆದ್ರಿ ಅಲ್ವಾ? ಮೋಸ ಮಾಡಿರೋ ನಿಮ್ ಮನ್ಸಿಗೆ ಸಮಾಧಾನ ಸಿಕ್ತಾ? ಈ ರೀತಿ ನಂಬ್ಸಿ ಮೋಸ ಮಾಡೋದಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸ್ ಬಂತು? ಟಾಸ್ಕ್ ಅಲ್ಲಿ ನನಗ್ ಹೆಲ್ಪ್ ಮಾಡೋ ತರ ಮಾಡಿ, ಸಂಪೂರ್ಣವಾಗಿ ನಂಬೋ ತರ ಮಾಡಿ, ಲಾಸ್ಟ್ ಅಲ್ಲಿ ಬೆನ್ನಿಗೆ ಚೂರಿ ಹಾಕ್ಬಿಟ್ರಿ ಅಲ್ವಾ? ಗೆಲ್ಲಿಸ್ತೀನಿ ಅಂತ ನನ್ನನ್ನ ಅಟ್ಟಕ್ಕೇರ್ಸಿ ಅಲ್ಲಿಂದ ಒಂದೇ ಸಲ ದಪ್ಪ ಅಂತ ಬೀಳ್ಸ್ಬಿಟ್ರಿ ಅಲ್ವಾ? ಏನ್ ಮಾವ, ಅವಳು ನಿಮ್ನೆಲ್ಲ 2 ಮಾತು ಹೋಗ್ಲು ಬಿಟ್ಲು ಅಂದ ತಕ್ಷಣ ಅವಳು ಬೇಕಾದ್ಲು, ನಾನು ಬೇಡವಾಗ್ಬಿಟ್ಟೆ ಅಲ್ವಾ? ಏನಜ್ಜಿ, ನಿಮ್ಗೆ ನಿಮ್ ಮನೆ ಮಗಳು ಜೀವನಕ್ಕಿಂತ ಆ ಜಾನ್ಸಿ ಕತ್ತಲ್ಲಿರೋ ತಾಳಿನೇ ಮುಖ್ಯ ಆಗೋಯ್ತು ಅಲ್ವಾ? ನೀವು ಋಣಾಭಿಕ್ಷೆ ಅಥವಾ ಇನ್ನೇನ್ ಅನ್ಕೊಂಡು ಅವಳಿಗೆ ವೋಟ್ ಮಾಡಿದ್ರೋ ನನಗೆ ಗೊತ್ತಿಲ್ಲ, ಆದ್ರೆ ಅದ್ ಅವಳಿಗೆ ರಕ್ಷೆ ಆಯ್ತು, ನನಗ್ ಆಯ್ತು. ನನ್ನಿಂದ ಈ ಮನೇಲಿ ಇಟ್ಕೊಂಡು ನಿಮ್ನ ಪಡ್ಕೊಳಕ್ಕಾಗ್ದೆ ಹೋಗ್ತಾ ಇರ್ಬೋದು, ಆದ್ರೆ ನಾನ್ ಸೋತ್ ಹೋಗ್ತಾ ಇಲ್ಲ ಅನ್ನೋದು ನಿಮಗ್ ನೆನಪಿರ್ಲಿ. ನೀವೇ ರಾಘವೇಂದ್ರ ಅವ್ರನ್ನ ಕರ್ಕೊಂಡ್ ಬಂದು ಇವನೇ ನಿನ್ ಗಂಡ ಅಂತ ತಾಳಿ ಕಟ್ಸೋ ತರ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಅನಿತಾನೇ ಅಲ್ಲ. ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತೆ? ಅಲ್ಲಮ್ಮ, ನೀನು ಚಾಲೆಂಜ್ ಅಲ್ಲಿ ಗೆದ್ದು ಆ ಝಾನ್ಸಿನ ಮನೆ ಬಿಟ್ಟು ಕಳ್ಸಿ ಇಲ್ಲಿಗೆ ಪಲ್ಲವಿನ ಕರ್ಕೊಂಡ್ ಅಂತ ನಾವೆಲ್ಲ ಖುಷಿಯಾಗಿ ವೆಯ್ಟ್ ಮಾಡ್ತಾ ಇದೀವಿ. ನೀನ್ ಒಬ್ಳೆ ಬಂದಿದ್ಯಲ್ಲ, ಪಲ್ಲವಿ ಎಲ್ಲಿ? ಇವತ್ತು ನಿನ್ ಜೀವನದಲ್ಲಿ ಮಾತ್ರ ಅಲ್ಲ, ನನ್ನ ಲೈಫಲ್ಲೂ ಖುಷಿನ ತಗೊಂಡ್ ಬಂದ್ಬಿಟ್ಟೆ ಅಲ್ವಾ? ನೀನ್ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ. ಸೂಪರ್ ಕಣೆ ನೀನು. ಎಲ್ರೂ ಸ್ವಲ್ಪ ಸುಮ್ನೆ ಇರ್ತೀರಾ? ಯಾಕೀಗ ಉರಿಯೋ ಬೆಂಕಿ ತುಪ್ಪ ಸುರಿತಾ ಇದ್ದೀರಾ? ಅನಿತಾ, ಗೆಲುವು ನಿಂದೆ ತಾನೆ? ಇಲ್ಲ, ಎಲ್ರೂ ಸೇರಿ ಬೆನ್ನಿಗೆ ಚೂರಿ ಹಾಕಿದ್ರು. ಈ ಮನೇಲಿರೋಕೆ, ಆ ಮನೆ ಸೊಸೆ ಆಗೋಕೆ, ರಾಘವೇಂದ್ರ ಅವ್ರ ಹೆಂಡತಿ ಆಗೋಕೆ ನನಗ್ ಯೋಗ್ಯತೆ ಅರ್ಹತೆ ಇಲ್ಲ. ಅದೆಲ್ಲ ಇರೋದ ಝಾನ್ಸಿಗೆ ಅಂತ ನನಗ್ ಅವಮಾನ ಮಾಡಿ ಕಳ್ಸಿದ್ರು. ಇನ್ನು ಏನಾದ್ರೂ ಬೇಕಾ? ಏನ್ ಹೇಳ್ತಾ ಇದ್ಯಾ ಮಗಳೇ? ಇಡೀ ಮನೆಯವರು ನನ್ ಪರವಾಗಿದ್ದಾರೆ, ಈ ವೋಟಿಂಗ್ ಎಲ್ಲ ಜಸ್ಟ್ ಫಾರ್ಮಾಲಿಟೀಸು, ನಾನ್ ಗೆತ್ ಆಗಿದೆ ಅಂತ ಹೇಳಿದ್ಯಲ್ಲಮ್ಮ. ಕೋಸುಂಬೆ ಬಣ್ಣ ಬದಲಾಯಿಸೋ ರೀತಿ ಎಲ್ರು ತಮ್ಮ ನಿಷ್ಠೆನ ಬದಲಾಯಿಸ್ಕೊಂಡ್ರು. ಒಳಗೊಂದು ಹೊರಗೊಂದು ಅನ್ನೋ ಹಾಗೆ ಓಪನ್ ಆಗಿ ನನಗ್ ಸಪೋರ್ಟ್ ಮಾಡಿದ್ರು. ಕೆಲ್ಸೋಕೆ ನಿಂತಿದೀವಿ ಅಂತ ಇದ್ರು, ಆದ್ರೆ ವೋಟ್ ಮಾಡ್ಬೇಕಾದ್ರೆ ಪಲ್ಲವಿ ಒಬ್ಳು ಬಿಟ್ರೆ ಎಲ್ರು ಅವಳ ಪರವಾಗಿ ನಿಂತ್ರು. ನನ್ಗಿದನ್ ನಂಬಕ್ಕೆ ಆಗ್ತಿಲ್ಲ ಅನಿ. ಇವತ್ತಿಗೆ ನಮ್ಮಿಬ್ರು ಮಕ್ಳ ಜೀವನ ಸರಿ ಹೋಗುತ್ತೆ ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ವಿ, ಆದ್ರೆ ಆ ಮನೆಯವ್ರು ಈ ರೀತಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಲಮ್ಮ ಅನಿತಾ, ಈ ತರ ಆಗೋದಕ್ಕೆ ಕಾರಣ ಆದ್ರೂ ಏನು? ಅವಳು ಆತರ ಏನ್ ಮಾಡಿದ್ಲು? ವೋಟ್ ಮಾಡ್ಬೇಕಾದ್ರೆ ಒಬ್ಬೊಬ್ರಿಗೆ ಒಂದೊಂದ್ ಕಾರಣಗಳು. ಒಬ್ರಿಗೆ ಕಟ್ಟಿರೋ ತಾಳಿ ಮುಖ್ಯ ಆಯ್ತೆ ಹೊರತು ಕೊಟ್ಟಿರೋ ಮಾತು ನೆನಪಾಗ್ಲಿಲ್ಲ. ಆಗಿರೋ ಮದ್ವೆಗೆ ಬೆಲೆ ಕೊಡ್ಬೇಕು ಅನ್ಕೊಂಡ್ರೆ ಹೊರತು ಆ ಮದ್ವೆ ಆಗಿರೋದೇ ಮೋಸದಿಂದ, ಸ್ವಾರ್ಥ ಸಾಧನೆಗೋಸ್ಕರ ಅನ್ನೋದು ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಹಾಗಾದ್ರೆ ಆ ರಾಘವೇಂದ್ರನ್ ಮನ್ಸಲ್ಲಿ ಕೂಡ ಆ ಝಾನ್ಸಿನೇ ಇದ್ದಾಳೆ ಅಂತ ಅರ್ಥನಾ? ಪರಿಸ್ಥಿತಿ ಮನಸ್ಥಿತಿ ಏನೇ ಆಗಿರ್ಬೋದು ಅಮ್ಮ, ಆದ್ರೆ ರಾಘವೇಂದ್ರ ಅವ್ರ ಕೈ ಹಿಡಿದು ಆ ಮನೆ ಸೊಸೆಯಾಗಿ ಬಾಳ್ಬೇಕಾಗಿರೋದು ನಾನು. ಅದೇ ಸತ್ಯ. ಅದ್ ಬಿಟ್ಟು ಬೇರೆ ಯಾವ್ದು ಮುಖ್ಯ ಅಲ್ಲ. ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಮಗಳೇ, ಆದ್ರೆ ಈಗ ನೀನೇ ಹಾಕಿದ ಚಾಲೆಂಜ್ ಅಲ್ಲಿ ನೀನೇ ಸೋತು ಬಂದಿದ್ಯಾ. ನಾನ್ ಸೋತಿಲ್ಲ,
ಎಲ್ರು ನನ್ನ ನಂಬಿಸಿ ಕೈ ಹಿಡಿಯೋ ತರ ಮಾಡಿ ನನ್ ಕೈ ಬಿಟ್ರು. ಈರುಳ್ ತೋರ್ಸಿದ್ ಬಾವಿಗೆ ಎಲ್ರು ಸೇರಿ ಹಗ್ಲಲ್ಲೇ ನನ್ನ ತಳ್ಳಿಬಿಟ್ರು. ಸರಿ, ಈಗ ಮುಂದೆ ಏನ್ ಮಾಡೋದು? ನೀವೆಲ್ಲ ಸುಮ್ನೆ ಇದ್ರೆ ಅಷ್ಟೇ ಸಾಕು. ಮಾಡ್ಬೇಕು, ನನ್ ಜೀವನ ಹೇಗ್ ಸರಿ ಮಾಡ್ಕೋಬೇಕು, ರಾಘವೇಂದ್ರ ಅವ್ರನ್ನ ಹೇಗ್ ಪಡ್ಕೋಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೇನ್ ಮಾಡ್ಬೇಕೋ ನಾನು ಅದನ್ನ ಮಾಡೇ ಮಾಡ್ತೀನಿ. ರಾಘವೇಂದ್ರ ಅವರೇ ನನ್ನ ಹತ್ರ ಬರೋ ಹಾಗೆ ಮಾಡೇ ಮಾಡ್ತೀನಿ. ಇದು ನಾನ್ ಮಾಡ್ತಿರೋ ಶಪಥ. ಅಬ್ಬಬ್ಬಬ್ಬಬ್ಬ, ಒಬ್ಬೊಬ್ರು ಏನ್ ಆಕ್ಟಿಂಗ್ ಮಾಡಿದ್ರಿ? ನಿಮ್ಗಳ ಆಕ್ಟಿಂಗ್ಗೆ ಯಾವ ಅವಾರ್ಡ್ ಕೊಟ್ರು ಸಾಕಾಗಲ್ಲ. ಮನೆ ಮಗಳು ಜೀವನ ಹಾಳಾಗಿ ಅವಳ ಸಂಸಾರ ಎಕ್ಕೊಟ್ಟಾದ್ರೂ ಪರವಾಗಿಲ್ಲ ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ರಲ್ಲ. ಅದು ಹಾಗಲ್ಲಮ್ಮ ಪಲ್ಲವಿ. ನಂಬಿದ್ರೋಹಿ ಶತ್ರುಗಿಂತಾನು ಕೆಟ್ಟೋನಂತ ಹೇಳ್ತಿದ್ರಲ್ಲ ದೊಡ್ಡಪ್ಪ. ಇವಾಗ ನೀವ್ಗಳು ನನ್ಗೆ ಮೋಸ ಮಾಡಿದ್ರಲ್ವಾ, ಇವಾಗ ಹೇಳಿ ಗಾದೆನ. ನನ್ ತಲೆ ಮೇಲೆ ಚಪ್ಪಡಿ ಕಲ್ ಎಲ್ದಾಯ್ತಲ್ವಾ, ಇನ್ನು ಏನ್ ಉಳ್ಸಿದಿರ ಅಂತ ಮಾತಾಡ್ತೀರಾ? ಆಹಾ, ಅನಿತಾ ಆಲ್ರೆಡಿ ಗೆದ್ದಾಗಿದೆ. ಎಲೆಕ್ಷನ್ ಎಲ್ಲ ಜಸ್ಟ್ ಫಾರ್ಮಾಲಿಟೀಸ್ ಅಂತ ಹೇಳಿ ನಂಬಿಸಿ ಬಾವಿಗೆ ತಲ್ಬಿಟ್ರಲ್ವಾ. ಒಟ್ನಲ್ಲಿ ನೀವ್ ಎಲ್ರೂ ಮನ್ಸೊಳಗೊಂದಿಟ್ಕೊಂಡು ನನ್ ಮುಂದೆ ಚೆನ್ನಾಗ್ ನಾಟಕ ಆಡ್ಬಿಟ್ರಿ.